ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬವಿ ವ್ಲಾಗ್ಸ್. ಇವತ್ತು ಸಂಡೇ ಬಜಾರ್ಗೆ ಹೋಗ್ತಾ ಇದ್ದೀವಿ. ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈ ಸಂಡೇ ಬಜಾರ್ನ ಚೋರ್ ಬಜಾರ್ ಅಂತಲೂ ಕರೀತಾರೆ. ನಾವು ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ. ನಾನು ಮತ್ತು ಅನಿ ಇಬ್ಬರು ಹೋಗ್ತಾ ಇದ್ದೀವಿ. ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಅಂತ ಆದರೆ ಅಲ್ಲೊಂದು ಕಾಂಪ್ಲೆಕ್ಸ್ ಇರುತ್ತೆ, ಅಲ್ಲಿ ಆರಾಮಾಗಿ ಪಾರ್ಕಿಂಗ್ ಮಾಡಿಕೊಂಡು ಹೋಗ್ಬೋದು. ಇನ್ನು ಆರಾಮಾಗಿ ಮೆಟ್ರೋ ಸಿಗುತ್ತೆ. ಮೆಟ್ರೋ ಇಳಿತಾ ಇದ್ದಂಗೆ ಹಾಗೆ ಚಿಕ್ಕಪೇಟೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಚಿಕ್ಕಪೇಟೆನಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಬೋದು. ಹೇಳ್ದಾಗೆ ಇದೆ ಕಾಂಪ್ಲೆಕ್ಸ್. ಅದು ಇಲ್ಲಿ ಪಾರ್ಕಿಂಗ್ ಟೂ ವೀಲರ್ ಫೋರ್ ವೀಲರ್ ಎಲ್ಲ ಪಾರ್ಕ್ ಮಾಡಿ ಇದೇ ರೋಡಲ್ಲಿ ಮುಂದೆ ಹೋಗ್ತಾ ಇದ್ದರೆ ಸಂಡೇ ಬಜಾರ್ ಸ್ಟಾರ್ಟ್ ಆಗುತ್ತೆ. ಸಂಡೇ ಬಜಾರ್ ನಡೀತಾ ಇದೆ ಅಂದರೆ ಬೇರೆ ಶಾಪ್ಸ್ ಎಲ್ಲನೂ ಕ್ಲೋಸ್ ಆಗಿರುತ್ತೆ. ಅಂದರೆ ವೀಕ್ ಡೇಸಲ್ಲೆಲ್ಲ ಶಾಪ್ಸ್ ಓಪನ್ ಇರುತ್ತೆ ಅಲ್ವಾ, ಅದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗೋಗಿರುತ್ತೆ. ಓಪನ್ ಆದ್ರೂ ತುಂಬ ಲೇಟಾಗಿ ಓಪನ್ ಆಗುತ್ತೆ. ಇನ್ನು ಇದು ಒಂದು 11 o'clock ಹಂಗೆ ಸ್ಟಾರ್ಟ್ ಆಗಿರುತ್ತೆ. ನಾವು ಆಲ್ಮೋಸ್ಟ್ 10:30ಗೆ ಬಂದಿದ್ದು. ನೋಡಿದ್ರೆ ಅಷ್ಟೊಂದು ಓಪನ್ ಇರಲಿಲ್ಲ. ಆಮೇಲೆ ಒಂದು 11 o'clock 11:30 ಹಾಗೆ ಎಲ್ಲ ಸಂಡೇ ಬಜಾರು ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ಜನ, ಕ್ರೌಡ್ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ, ತುಂಬ ಜನ ಇರ್ತಾರೆ. ಇನ್ನು ಸಂಡೇ ಬಜಾರ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ ಇನ್ನೂ ಅಂತ ಮುಂದೆ ಹೋಗ್ತಾ ಇದ್ವಿ. ಏನು ಗೊತ್ತಾ, ಇಲ್ಲಿ ಸಂಡೇ ಬಜಾರಲ್ಲಿ ಮೆನ್ಸ್ ಕಲೆಕ್ಷನ್ ಮಾತ್ರ ಅಮೇಝಿಂಗ್ ಆಗಿದೆ. ನಿಜವಾಗ್ಲೂ ಮೆನ್ಸು ಆರಾಮಾಗಿ ತೊಗೊಬೋದು ಇಲ್ಲಿ ಬಂದು. ಇನ್ನು ವುಮೆನ್ಸ್ಗೆ ಅಂತ ಅಷ್ಟೊಂದೇನು ನನಗೆ ಚೆನ್ನಾಗಿದೆ ಅಂತಲೂ ಅನಿಸಿಲ್ಲ. ಕಲೆಕ್ಷನ್ಸು ಅಷ್ಟೇ ಅಷ್ಟೊಂದೇನು ಇರಲಿಲ್ಲ. ಮೆನ್ಸಿಗೆ ಮಾತ್ರ ಸಖತ್ತಾಗಿತ್ತು. ಅವ್ರದ್ದು ಶರ್ಟ್ಸು, ಪ್ಯಾಂಟ್ಸು, ಜಾಕೆಟ್ಸ್, ಅದು ಇದು ಅಂತ ಸಿಕ್ಕಾಪಟ್ಟೆ ಎಲ್ಲ ಅವ್ರದ್ದೇ ಇತ್ತು. ಶೂಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ಜರ್ಕಿನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ನನಗೆ ಶ್ರೀಹಾನ್ಗೆ ಬೇಕು ಅಂದ್ಬಿಟ್ಟು ಇಲ್ಲಿ ಒಂದು ಜರ್ಕಿನ್ ತೊಗೊಂಡೆ. ಜರ್ಕಿನ್ ಎಲ್ಲ 350 ಹೇಳಿದ್ರು ಅವರು, ನಾವು 300 ಏನೋ ಕೊಟ್ರಿ. ಇನ್ನು ಇಲ್ಲಿ ಕುಷನ್ಸ್ ಎಲ್ಲ ಇದ್ರು. ಕುಷನ್ಸ್ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು ನಿಜವಾಗ್ಲೂ. ಇನ್ನು ಮೆನ್ಸ್ ವೇರ್ ಹೇಳ್ದಾಗೆ ಎಲ್ಲಿ ನೋಡಿದ್ರು ಮೆನ್ಸ್ ಕಲೆಕ್ಷನ್ಸೇ ಇದ್ದಿದ್ದು. ಪರವಾಗಿಲ್ಲ, ಪ್ರೈಸಸ್ ಕೂಡ ತುಂಬ ಅಫೋರ್ಡಬಲ್ ಆಗಿತ್ತು. ಬೆಲ್ಟ್ಸ್ ಆಗಿರ್ಬೋದು, ಶೂಸ್ ಆಗಿರ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೈಟಿಗಳೆಲ್ಲ ಜಸ್ಟ್ 150 rupees ಅಷ್ಟೇ. ಇನ್ನು ಆ ಶರ್ಟ್ಸ್ ಎಲ್ಲನೂ ಅಷ್ಟೇ ಬರೀ 200 250 ಅಷ್ಟೇ. ಇನ್ನು ಇಲ್ಲಿ ತೋರಿಸ್ತಾ ಇರೋದೆಲ್ಲ 250 ಇರುತ್ತೆ. ಆ ಪ್ಯಾಕೆಟಲ್ಲಿ ಇರೋದೆಲ್ಲ ಅದೆಲ್ಲ ಬರೀ 250 ಅಷ್ಟೇ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ. ಇನ್ನು ನಾನಿಲ್ಲಿ ಸ್ಕರ್ಟ್ಸ್ ನೋಡೋಣ ಅಂದ್ಬಿಟ್ಟು ಸ್ಕರ್ಟ್ಸ್ ನೋಡ್ತಾ ಇದ್ದೆ. ಸ್ಕರ್ಟ್ಸು ತುಂಬ ಚೆನ್ನಾಗಿತ್ತು, ಒಳ್ಳೆ ಕಾಟನ್ ಚೆನ್ನಾಗಿತ್ತು. ಸ್ವಲ್ಪ ವೆಯ್ಟ್ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಇನ್ನೂ ನೋಡೋಣ ಮುಂದೆ ಅಂದ್ಬಿಟ್ಟು ಇಲ್ಲಿ ಒಂದು ತೊಗೊಂಡೆ ಅಷ್ಟೇ ನಾನು, ವೈಟ್ ಕಲರ್ದು. ಇನ್ನು ಮುಂದೆ ಇಟ್ಟಿರ್ತಾರಲ್ವ, ನೋಡೋಣ ಅಲ್ಲಿ ಹೋಗಿ ಇನ್ನೂ ಚೆನ್ನಾಗಿರೋದಿರುತ್ತೇನೋ ಅಂತ ನಾನಿಲ್ಲಿ ಒಂದು ಮಾತ್ರ ತೊಗೊಂಡೆ. ಇನ್ನು ಶೂಸ್ ಎಲ್ಲ ಇಟ್ಟಿದ್ದಾರೆ ಮೆನ್ಸ್ಗೆ ಅಂತ. ತುಂಬ ಚೆನ್ನಾಗಿತ್ತು ಶೂಸ್ ಎಲ್ಲನೂ. ನೈಕಾ, ಪೂಮಾ ಅಂತ ಯಾವುದ್ಯಾವುದೋ ಬ್ರ್ಯಾಂಡ್ಸ್ ಎಲ್ಲ ಇಟ್ಟಿದ್ರು. ಅದು ಪ್ರೈಸ್ ಎಲ್ಲ 350 500 ಒಳಗಡೆ ಇತ್ತು. ಇನ್ನು ಈ ಪುಲ್ಲೋವರ್ಸು, ಜಾಕೆಟ್ಸ್ ಅದೆಲ್ಲ 200 250 ಅಷ್ಟೇ. 200 250 ಅಷ್ಟೇ. ಇನ್ನು ಅಲ್ಲಿಂದ ಇನ್ನು ಬೇರೆ ಕಡೆ ಸ್ಕರ್ಟ್ಸ್, ಲಾಂಗ್ ಸ್ಕರ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ. ನೋಡೋಣ ಅಂತ ನೋಡ್ತಾ ಇದ್ದೆ. ನನಗಿಲ್ಲ ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ನಾನು ತೊಗೊಂಡಿಲ್ಲ. ಹಾಗೆ ಇನ್ನು ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನು ಬೇಕು ಎಲ್ಲ ಸಿಗುತ್ತೆ ಸಂಡೇ ಬಜಾರ್ಗೆ ಹೋಗ್ಬಿಟ್ರೆ. ಇನ್ನು ಇಲ್ಲಿ ಸ್ವೆಟರ್ಸ್ ಆಗಿರ್ಬೋದು, ಪುಲ್ಲೋವರ್ಸ್ ವುಮೆನ್ಸ್ಗೆ ಅಂತ ಇತ್ತು. ಇದು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಚೆನ್ನಾಗಿತ್ತು ಅಂತ ನಾನು ಒಂದು ತೊಗೊಂಡೆ. ಇದು ಪ್ರೈಸ್ ಬಂದು 200 rupees. ಹಾಗೆ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ನಾನು ಮನೆಗೆ ಹೋದ್ಮೇಲೆ ಇದೇ ವಿಡಿಯೋದಲ್ಲಿ ಎಂಡಲ್ಲಿ ಹಾಕಿರ್ತೀನಿ. ತುಂಬಾ ಶಾಪಿಂಗ್ ಮಾಡಿದ್ದೀನಿ. ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಶಾಪಿಂಗ್ ಮಾಡ್ತೀನಿ ಅಂತ. ತುಂಬ ಜಾಸ್ತಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ತೋರಿಸ್ತೀನಿ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ. ಈ ವಿಡಿಯೋ ಎಂಡಲ್ಲಿ ಏನೇನು ತಂದಿದ್ದೀನಿ ಅಂತ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಜಸ್ಟ್ 50 rupees ಅಂತ. 50 rupees ಅಂತ ಕರಿತಾ ಇರ್ತಾರೆ. ಸರಿ ನೋಡೋಣ ಅಂದ್ಬಿಟ್ಟು ನೋಡಿದೆ. ನನಗೆ ಅಷ್ಟು ಇಷ್ಟ ಆಗಿಲ್ಲ. ಯಾಕಂದರೆ ಇನ್ನು 50 rupees ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ಅದು ಗೊತ್ತಿದ್ದಂಗೆ ಡ್ಯಾಮೇಜ್ ಪೀಸಸ್ ಇರುತ್ತೆ, ಯೂಸ್ಡ್ ಆಗಿರೋದು ಇತ್ತು. ಇನ್ನು ಈ ಗಾರ್ಮೆಂಟ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದರಲ್ಲಿ ರಿಜೆಕ್ಟ್ ಆಗಿರುತ್ತೆ ನೋಡಿ ಪೀಸ್ಗಳೆಲ್ಲ, ಆ ಥರದ್ದು ಪೀಸೆಲ್ಲ ಇತ್ತು. ನನಗೆ ಏನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ನಾನು ಇಲ್ಲಿ ತೊಗೊಂಡಿಲ್ಲ.
ಸರಿ ಇಲ್ಲೇ ನನಗಿಷ್ಟ ಆಗಿಲ್ಲ ಅಂತ ಹಾಗೆ ಮುಂದೆ ಹೋಗ್ತಾ ಇದ್ದೆ. ಇನ್ನು ಇಲ್ಲಿ ಗಾಗಲ್ಸ್ ಅಂತೆ ಅದೆಲ್ಲ 100, 50. ಇನ್ನು ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಇತ್ತು. ಶ್ರೀಹಾನಿಗೆ ಆ ಥರ ಎಷ್ಟು. ಇನ್ನು ಈ ಮ್ಯಾಟ್ಸ್ ನೋಡ್ತಾ ಇದ್ದೀರಲ್ಲ, ಇದು ಜಸ್ಟ್ 80 ರುಪೀಸ್ ಮತ್ತು 90 ರುಪೀಸ್ ಅಷ್ಟೇ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಮ್ಯಾಟ್ಸ್. ತುಂಬ ಜನ ತುಂಬೋಗ್ಬಿಟ್ಟಿದ್ರು. ನಾನು ನೋಡೋಣ ಅಂದ್ಬಿಟ್ಟು ಒಂದು ತೊಗೊಂಡೆ ಅಷ್ಟೇ. ಇನ್ನು ಮೆನ್ಸ್ ಟೀ ಶರ್ಟ್ಸ್ ಇತ್ತು, ಜಸ್ಟ್ 200, 250 ಒಳಗಡೆನೇ ಇತ್ತು. ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇನ್ನು ಶೂಸು ಅಷ್ಟೇ, ಇದು ಅಷ್ಟೇ 350, 400 ಹೇಳ್ತಾಯಿದ್ರು. ಇನ್ನು ಪರ್ಫ್ಯೂಮ್ಸ್ ಕೂಡ ಇಟ್ಟಿದ್ರು ಜಸ್ಟ್ 100 ಅಂತ. ಇನ್ನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದರೆ ಅಕ್ವೇರಿಯಮ್ಸು ಇತ್ತು. ನಿಜ ಚೆನ್ನಾಗಿತ್ತು, ಪರವಾಗಿಲ್ಲ, ರೇಟೆಲ್ಲ ತೊಗೊಳ್ಬೋದು ಅಂತ ಅನಿಸುತ್ತೆ. 500ಇಂದ ಸ್ಟಾರ್ಟ್ ಆಗ್ತಾಯಿತ್ತು. ಚಿಕ್ಕದು ಬೌಲ್ಸ್ ಎಲ್ಲ ಇನ್ನೂ ಕಡಿಮೆನೇ. ಇನ್ನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದರೆ ವುಮೆನ್ಸ್ಗೆ ಲಿಪ್ಸ್ಟಿಕ್ಸ್, ನೈಲ್ ಪಾಲಿಷ್ ಅದು ಇದು ಅಂತ ಎಲ್ಲ ಮೇಕಪ್ ಐಟಮ್ಸ್ ಇಟ್ಟಿದ್ರು. ನಾನೊಂದು ಲಿಪ್ಸ್ಟಿಕ್ಕು ಹಾಗೆ ಒಂದು ಐ ಶ್ಯಾಡೋ ಪ್ಯಾಲೆಟ್ ಬೇಕಾಗಿತ್ತು, ಅದನ್ನೊಂದು ತೊಗೊಂಡೆ. ಇನ್ನು ಇಲ್ಲಿ ಪ್ರೈಸ್ ಅಂತ ಬಂದರೆ 10 ರುಪೀಸಿಂದನೇ ಸ್ಟಾರ್ಟ್ ಆಗುತ್ತಂತೆ. ನೈಲ್ ಪಾಲಿಷ್ ಆಗಿರ್ಬೋದು, ಏನೇನೋ ಇತ್ತು, ಅದೆಲ್ಲ 10 ರುಪೀಸಿಂದ ಸ್ಟಾರ್ಟ್ ಆಗುತ್ತಂತೆ. ಇನ್ನು ಇಲ್ಲಿ ಏನಪ್ಪ ಇಷ್ಟು ಕ್ರೌಡ್ ಇದ್ದಾರೆ ಅಂತ ನೋಡ್ತಾ ಇದ್ದೆ. ನೋಡಿದ್ರೆ ವುಮೆನ್ಸ್ ಟಾಪ್ಸು, ಕುರ್ತಾ ಸೆಟ್ಟು, ಟಾಪ್ಸು, ಶಾರ್ಟು, ಲಾಂಗು ಮತ್ತು ಕುರ್ತಾ ಸೆಟ್ಟೆಲ್ಲ ಇತ್ತು. ಸರಿ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. 250, 350 ಹೇಳ್ತಾಯಿದ್ರು. ಸೆಟ್ಟೆಲ್ಲನೂ 450 ಹೇಳ್ತಾಯಿದ್ರು. ತುಂಬ ಕ್ರೌಡ್ ಅಂದರೆ ಕ್ರೌಡು. ಮಧ್ಯಾಹ್ನ ಆಗ್ತಾ ಇನ್ನೂ ಜನ ಆಗೋದ್ರು, ಹೋಗೋಕ್ಕೆ ಆಗಿಲ್ಲ. ಇನ್ನು ಜರ್ಕಿನ್ಸ್ ನೋಡ್ತಾಯಿದ್ರಿ, ಅದು ಅಷ್ಟೇ 200. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವಿ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ಬೋದು, ಚಿಕ್ಕಪೇಟೆ ಸಂಡೇ ಬಜಾರ್ಗೆ ಹೋಗಿ ಎಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಸೊ ಹೆಂಗೆ ಪ್ರೈಸಸ್ ಎಲ್ಲ ಹೆಂಗಿದೆ, ಕಾಸ್ಟ್ಲಿನ, ತುಂಬ ಕಡಿಮೆ ಚೀಪಾಗಿ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಚೀಪಾಗಿ ಸಿಗುತ್ತಾ ಇಲ್ಲ ತುಂಬ ಎಕ್ಸ್ಪೆನ್ಸಿವಾ, ಏನು ಕತೆ ಸಂಡೇ ಬಜಾರಲ್ಲಿ, ಯಾವ್ಯಾವ ಥರ ಐಟಮ್ಸ್ ಎಲ್ಲ ಇರುತ್ತೆ, ಏನು ಎತ್ತ ಅಂತ ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಹಾನೆಸ್ಟಾಗಿ ರಿವ್ಯೂ ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡ್ಬೋದು, ಸಂಡೇ ಬಜಾರಲ್ಲಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದಿರೋದು, ಒಂದು ಮೂಟೆ ಐಟಮ್ಸ್. ಸೊ ಬಟ್ಟೆಗಳೇ ಇದೆ ಎಲ್ಲ. ಏನೇನು ತಂದೆ ಅಂದ್ಬಿಟ್ಟು 1 by 1 ರ್ಯಾಂಡಮ್ ಆಗಿ ತೆಗಿತೀನಿ. ಯಾವುದಿದೆ ಅದನ್ನು ತೋರಿಸ್ತೀನಿ. ಇದರಲ್ಲಿ ನೋಡೋದಕ್ಕೂ ಮುಂಚೆ ಫಸ್ಟ್ ಈ ಸ್ವೆಟರ್, ಈ ಪುಲ್ಲೋವರ್ ಅಂತಲೂ ಹೇಳ್ಬೋದು ಅಥವಾ ಸ್ವೆಟರ್ ಅಂತಲೂ ಹೇಳ್ಬೋದು. ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಥರ ಸಾಫ್ಟ್ ಮೆಟೀರಿಯಲ್. ಇದು ತುಂಬಾ ಚೆನ್ನಾಗಿದೆ ಈ ಮೆಟೀರಿಯಲ್ಲು. ಇದು ಬಂದು 250 ರುಪೀಸ್. ಇದು ಒಂದು ಸ್ವೆಟರ್, ಇದು 250 ರುಪೀಸ್. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇದರಲ್ಲಿ. ಇದು ನನಗೆ ತುಂಬ ಇಷ್ಟ ಆಗಿ ನಾನು ಇದನ್ನು ತೊಗೊಂಡೆ. ಎಲ್ಲ ಫಿಕ್ಸೈಡ್ ರೇಟ್ ಅಂತ ಹೇಳ್ತಾರೆ. ಒಂದೊಂದು ಹತ್ರ ಬಾರ್ಗಿಂಗ್ ಮಾಡ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ. ಒಂದೊಂದು ಹತ್ರ ಫಿಕ್ಸೈಡ್ ರೇಟ್ ಅಷ್ಟೇ. ಸೊ ಫಸ್ಟ್ ಒನ್ ಈ ಸ್ವೆಟರ್. ನೆಕ್ಸ್ಟು ಮನೆಗೆ ಮ್ಯಾಟ್ ಬೇಕಿತ್ತು. ಸೊ ನೋಡ್ಬೋದು, ಇದು ಡೋರ್ ಮ್ಯಾಟ್ಸ್. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು 80 ರುಪೀಸ್ ಆಯಿತು. ಇದ್ರ ಮೇಲೇ 8 ಮತ್ತು 9 ಅಂತ ಬರೆದಿರ್ತಾರೆ. ಸೊ 9 ಅಂತ ಬರೆದಿದ್ರೆ 90 ರುಪೀಸ್ ಅಂತ, 8 ಅಂತ ಬರೆದಿದ್ರೆ 80 ರುಪೀಸ್ ಅಂತೆ. ಸೊ ಈ ಮ್ಯಾಟ್, ಡೋರ್ ಮ್ಯಾಟ್ ತುಂಬಾ ಚೆನ್ನಾಗಿದೆ. ಈ ಮ್ಯಾಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಫರ್ ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಈ ಮ್ಯಾಟು. 80 ರುಪೀಸ್ ಇದು ವರ್ತ್ ಅಂತ ಅನ್ನಿಸ್ತು. ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಒಂದು ಮ್ಯಾಟ್ ಇರಲಿ ಅಂತ ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಒನ್ ಈ ಜರ್ಕಿನ್. ನಿಜವಾಗ್ಲೂ ನೀವು ನಂಬೋದಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಖತ್ತು ಒಳ್ಳೆ ಕ್ವಾಲಿಟಿ ಜರ್ಕಿನ್. ಇದು ಝಾರಾ ಅಂತ ಟ್ಯಾಗ್ ಇದೆ ಇದರಲ್ಲಿ. ಆದರೆ ಇದು ಡೂಪ್ಲಿಕೇಟ್ ಝಾರಾ ಅದಲ್ಲ, ಇದು ಡೂಪ್ಲಿಕೇಟ್ ಝಾರಾ. ಬಟ್ ಈ ಜರ್ಕಿನ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿ ಇದೆ, ವೆಯ್ಟ್ ಇದೆ, ತುಂಬಾ ವೆಯ್ಟ್ ಇದೆ.
ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದು ನೀವು ಹೇಳಿದ್ರೆ ನೀವು ನಿಜವಾಗ್ಲೂ ನಂಬೋದಿಲ್ಲ. ಜಸ್ಟ್ 200 ರುಪೀಸ್ ಅಷ್ಟೇ ಈ ಜಾಕೆಟ್. ಸೊ ಸಂಡೇ ಬಜಾರಲ್ಲಿ ಜಸ್ಟ್ 200 ರುಪೀಸ್ಗೆ ಈ ಜಾಕೆಟ್ ತೊಗೊಂಡು ಬಂದಿದ್ದು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಇದು ನಮ್ಮ ಪಾಪುಗೆ ಅಂತ ತೊಗೊಂಡಿದ್ದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಮಕ್ಕಳ ಬಟ್ಟೆ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದು ಒಂದು ಜರ್ಕಿನು ನನಗೆ ಮಗನಿಗೆ ಶ್ರೀಹಾನ್ಗೆ ಅಂತ ತೊಗೊಂಡು ಬಂದೆ. ಇದು ಬಂದು 300 ರುಪೀಸ್. ನೆಕ್ಸ್ಟು ಅನಿಲ್ ನೋಡ್ಬೋದು ಇಷ್ಟು ತೊಗೊಂಡಿದ್ದಾರೆ. ಒಂದೊಂದೇ ತೋರಿಸ್ತೀನಿ. ಅಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸಂಡೇ ಬಜಾರಲ್ಲಿ ವುಮೆನ್ಸ್ ವೇರ್ಸ್ಗಿಂತ ಮೆನ್ಸ್ ವೇರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಳ್ಳೆ ಕಲೆಕ್ಷನ್ಸ್ ಇದೆ. ವುಮೆನ್ಸ್ಗೆ ತುಂಬ ಕಡಿಮೆ ಕಲೆಕ್ಷನ್ಸ್ ಇದೆ ಅಲ್ಲಿ, ಬಟ್ ಮೆನ್ಸ್ಗೆ ತುಂಬಾ ಜಾಸ್ತಿ ಕಲೆಕ್ಷನ್ಸ್ ಇತ್ತು. ಮೆನ್ಸ್ ವೇರ್ಸೇ ತುಂಬ ಜಾಸ್ತಿ ಇದ್ದಿದ್ದು, ಚೆನ್ನಾಗಿತ್ತು. ಸೊ ನೋಡ್ಬೋದು ಇದು ಏನಿದು ಪ್ಯಾಂಟ್, ಕಾರ್ಗೋ ಪ್ಯಾಂಟ್. ಸೊ ಅಲ್ಲಿ ತೊಗೊಂಡ್ರು ಇದನ್ನು. ಜಸ್ಟ್ 350 ರುಪೀಸ್ ವರ್ತ್ ಅಂತ ಅನ್ನಿಸ್ತು. ಇಲ್ಲೆಲ್ಲ ಶಾಪಲ್ಲಿ ಕೇಳಿದ್ರೆ ತುಂಬಾ ರೇಟ್ ಇದೆ. ಸೊ ಅಲ್ಲಿ ಜಸ್ಟ್ 350 ರುಪೀಸ್ಗೆ ಕಾರ್ಗೋ ಪ್ಯಾಂಟ್ ಮತ್ತು ಫಾರ್ಮಲ್ಸ್ ಪ್ಯಾಂಟ್ ಕೂಡ ತೊಗೊಂಡ್ರು. ಸೊ ಈ ಫಾರ್ಮಲ್ ಪ್ಯಾಂಟ್ ಕೂಡ ಜಸ್ಟ್ 350 ರುಪೀಸ್. ಕ್ವಾಲಿಟಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಟನ್ ಇದು ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ಹಾಗೆ ಶರ್ಟ್ಸ್ ತೊಗೊಂಡ್ರು, 3 ಶರ್ಟ್ಸ್ ತೊಗೊಂಡ್ರು. ಈ ಶರ್ಟ್ಸು ಅಷ್ಟೇ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಈ ಶರ್ಟ್ಸು ಅಷ್ಟೇ. ಒಂದು ಪ್ಯಾಕ್ ಇರುತ್ತೆ ಅಲ್ವಾ, ಒಂದು ಪ್ಯಾಕ್ ಫುಲ್ ಒಂದು ಪ್ಯಾಕ್ 4 ಶರ್ಟ್ಸ್ ಇರುತ್ತೆ ಅದರಲ್ಲಿ. ಅದಷ್ಟು ಸೇರಿ 1000 ರುಪೀಸ್ ಅಂತೆ. ಒಂದು ಕೂಡ ತೊಗೋಬೋದು, ಪ್ಯಾಕ್ ಕೂಡ ತೊಗೊಬೋದು. ಒಂದು ಶರ್ಟ್ ಬಂದು 250 ರುಪೀಸ್. ನಿಜವಾಗ್ಲೂ 250 ರುಪೀಸ್ಗೆ ನಿಜ ವರ್ತ್. ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು. ಅಷ್ಟು ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಇದೆ. ಸಾಫ್ಟ್ ಕಾಟನ್ನು, ಮೆತ್ತಿಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬಟ್ಟೆ. ಸೊ ಸೇಮ್ ಇನ್ನೊಂದು ಶರ್ಟ್ ಇದು ಅಷ್ಟೇ. ಎಲ್ಲ ಶರ್ಟ್ಸು ಅಷ್ಟೇ 250 ರುಪೀಸ್. ಇನ್ನೊಂದು ಬ್ಲ್ಯಾಕ್ ಕಲರ್ ಶರ್ಟ್, ಇದು ಜಸ್ಟ್ 250 ರುಪೀಸ್. ಹಾಗೆ ಇನ್ನೊಂದು ಜರ್ಕಿನ್ ತೊಗೊಂಡ್ರು ಅನಿಲ್. ಸೊ ಇದು ನೋಡ್ಬೋದು, ಇದು ಅಷ್ಟೇ ಜಸ್ಟ್ 200 ರುಪೀಸ್ ಅಷ್ಟೇ. ಬಟ್ ತುಂಬ ಪೀಸಸ್ ಇರುತ್ತೆ, ನಾವು ನೋಡಿಕೊಂಡು ತೊಗೊಬೇಕು. ತುಂಬ ಡ್ಯಾಮೇಜ್ ಪೀಸ್ ಇರುತ್ತೆ. ನಮಗೂ ಎಷ್ಟೊಂದು ಡ್ಯಾಮೇಜ್ ಪೀಸ್ ಸಿಕ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಮಗೆ ಯಾವುದು ಬೇಕು, ಯಾವುದು ತುಂಬ ಚೆನ್ನಾಗಿದೆ ಅದನ್ನು ಆರಾಮಾಗಿ ಪಿಕ್ ಮಾಡ್ಕೊಳ್ಬೋದು. ಸೊ ಇದೊಂದು ಜರ್ಕಿನ್, ಇದೊಂದು ಲಾಂಗ್ ಸ್ಕರ್ಟ್. ಇದು ಪ್ಯೂರ್ ಕಾಟನ್, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಾಫ್ಟಾಗಿ ನೋಡ್ಬೋದು. ಲಾಂಗ್ ಸ್ಕರ್ಟ್ ಇದು ಸಖತ್ ಇಷ್ಟ ಆಯಿತು ನಿಜವಾಗ್ಲೂ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಇದೆ. ಸೊ ಟ್ರಾನ್ಸ್ಪರೆಂಟ್ ಅಂತ ಏನೂ ಅನ್ಸೋದಿಲ್ಲ. ಒಳಗಡೆ ಒಳ್ಳೆ ಕ್ವಾಲಿಟಿ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಬಟ್ಟೆ. ಕಾಟನ್ ಇದು ಒಂದು ಸ್ಕರ್ಟ್ ಬಂದು 150 ರುಪೀಸ್, ಜಸ್ಟ್ 150 ರುಪೀಸ್ ಅಷ್ಟೇ. ಇದು ತುಂಬಾ ಚೆನ್ನಾಗಿದೆ ಈ ಸ್ಕರ್ಟು, ವೈಟ್. ಸೊ ನೆಕ್ಸ್ಟು ಅನಿಲ್ಗೆ ಈ ವೈಟ್ ಕಲರ್ ಫುಲ್ ಓವರ್ ತೊಗೊಂಡಿದ್ದಾರೆ. ಸಖತ್ತಾಗಿದೆ ಇದು ನೋಡಿ, ಎಷ್ಟು ವೆಯ್ಟ್ ಇದೆ ಗೊತ್ತಾ. ಇದು ಬಟ್ಟೆ ತುಂಬಾ ಚೆನ್ನಾಗಿದೆ, ಸಖತ್ ಹೈ ಕ್ವಾಲಿಟಿ ಬಟ್ಟೆ ಇದು ಅಷ್ಟೇ ಜಸ್ಟ್ 300 ರುಪೀಸ್. ವರ್ತ್ ಅಂತ ಅನ್ನಿಸ್ತು ನಿಜವಾಗ್ಲೂ. ಇದು ನಿಜ ವರ್ತ್. 300 ರುಪೀಸ್. ಇದು ತುಂಬಾ ಚೆನ್ನಾಗಿದೆ. ನಾನು ನೈಟ್ ಪ್ಯಾಂಟ್ಸ್ ತೊಗೊಂಡೆ. ಇದು ಕಾಟನ್ ಪ್ಯಾಂಟ್. ಇದು ಅಷ್ಟೇ 150 ರುಪೀಸ್. ಇದು ಒಂದು ಪ್ಯಾಂಟ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಕಾಟನ್ ಇದು ಪ್ಯಾಂಟ್. ಸೊ ಹಾಗೆ ಇದರಲ್ಲಿ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಜವಾಗ್ಲೂ. 150 ರುಪೀಸ್ ಪರವಾಗಿಲ್ಲ, ಓಕೆ ಅನ್ನಿಸ್ತು. 150 ರುಪೀಸ್ ಅವರು ಕಡಿಮೆಗಂತೂ ಕೊಡೋದಿಲ್ಲ. 100 ಕೇಳಿದೆ ನಾನು, 100ಗೆಲ್ಲ ಕೊಡೋದಿಲ್ಲ ಅಂತ ಹೇಳಿಬಿಟ್ರು. ಫಿಕ್ಸೆಡ್ ರೇಟ್ ಅಷ್ಟೇ 150 ಹೇಳಿದ್ರು. ಬಟ್ ಚೆನ್ನಾಗಿದೆ ಪ್ಯಾಂಟ್. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಪ್ಯಾಂಟ್ ತೊಗೊಂಡೆ. ಇದು ಅಷ್ಟೇ, ಈ ಪ್ಯಾಂಟು ಅಷ್ಟೇ ನೈಟ್ ಪ್ಯಾಂಟ್. ಇದು ಅಷ್ಟೇ 150 ರುಪೀಸ್. ಇದು ಅಷ್ಟೇ ಒಂಥರ ಸಾಫ್ಟ್ ಮೆಟೀರಿಯಲ್. ಇದು ತುಂಬಾ ಚೆನ್ನಾಗಿದೆ. 150 ರುಪೀಸ್ ಇದೊಂದು ಪ್ಯಾಂಟ್. ನೆಕ್ಸ್ಟ್ 2 ಟಾಪ್ಸ್ ತೊಗೊಂಡೆ ನಾನು. ಈ
ಟಾಪ್ಸ್ ಕೇಳಿದ್ರೆ, ನೀವು ಪ್ರೈಸ್ ಕೇಳಿದ್ರೆ ನಿಜ ಶಾಕ್ ಆಗ್ತೀರಾ. ನೋಡ್ಬೋದು ಈ ಟಾಪ್ ಒಂದು ಜಸ್ಟ್ 50 ರೂಪೀಸ್ ಅಷ್ಟೇ. ಸೊ ನೋಡಿ, ಈ ಥರ ಸ್ಲೀವ್ಸ್ ಬರುತ್ತೆ. ಸೊ ಈ ಟಾಪ್ ಪ್ರೈಸ್ ಬಂದು ಜಸ್ಟ್ 50 ರೂಪೀಸ್. ತುಂಬ ಒಂದಷ್ಟು ಬಟ್ಟೆ ಎಲ್ಲ ಗುಡ್ಡೆ ಹಾಕ್ಬಿಟ್ಟಿರ್ತಾರೆ. ಅದರಲ್ಲಿ ಯಾವ್ದು ಬೇಕಾದರೂ ತೊಗೊಳ್ಳಿ, 50 ರೂಪೀಸ್ ಅಂತ ಹೇಳ್ತಾರೆ. ಆದರೆ ಅಫ್ಕೋರ್ಸ್ 50 ರೂಪೀಸ್ ಅಂತ ಅಂದರೆ ಕ್ವಾಲಿಟಿನೂ ನೋಡ್ಕೊಬೇಕಾಗತ್ತೆ. ಹಾಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಬಟ್ಟೆ ಇರುತ್ತೆ. ಆಮೇಲೆ ಒಂದೊಂದು ಯೂಸ್ಡ್ ಬಟ್ಟೆ ಕೂಡ ಇರುತ್ತೆ. ಯೂಸ್ ಆಗಿರೋದು ಇರುತ್ತೆ, ಡ್ಯಾಮೇಜ್ ಇರೋದು ಇರುತ್ತೆ, ಚೆನ್ನಾಗಿರೋದು ಇರುತ್ತೆ. ಆಮೇಲೆ ಈ ಗಾರ್ಮೆಂಟ್ಸಲ್ಲಿ ರಿಜೆಕ್ಟ್ ಆಗಿರೋ ಬಟ್ಟೆಗಳಿರುತ್ತೆ ಅಲ್ವಾ, ಅದು ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ನಾವು ನೋಡಿಕೊಂಡು ಪಿಕ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ನೋಡಿಕೊಂಡು ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆ, ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು 50 ರೂಪೀಸ್. ಹಾಗೆ ಇನ್ನೊಂದು ತೊಗೊಂಡೆ. ಇದು ಫುಲ್ ಸ್ಲೀವ್ಸ್ ಇದೆ ಟಾಪ್. ಇದು ಸೊ ಇದು ಅಷ್ಟೇ 50 ರೂಪೀಸ್. ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು. ಅದೇ ನೋಡಿಕೊಂಡು ತೊಗೊಬೇಕಷ್ಟೆ. ಇಲ್ಲ ಅಂದರೆ ಡ್ಯಾಮೇಜ್ ಇರೋ ಬಟ್ಟೆಗಳೇ ಜಾಸ್ತಿ ಇರುತ್ತೆ. ನೋಡಿಕೊಂಡು ನೀವು ಪಿಕ್ ಮಾಡ್ಕೊಬೇಕು. ನೆಕ್ಸ್ಟು ಇನ್ನು ಪಾಪುಗೆ ಅಂತ ನಾನು ಸ್ವಲ್ಪ ಟೀ ಶರ್ಟ್ಸ್ ತೊಗೊಂಬಂದೆ. ಆ್ಯಕ್ಚುಲಿ ನಮ್ಮ ಬಟ್ಟೆಗಳಿಗಿಂತ ಪಾಪು ಬಟ್ಟೆಗಳೇ ಪ್ರೈಸ್ ಜಾಸ್ತಿ ಇತ್ತು. ಇದು ಒಂದು ಟೀ ಶರ್ಟ್, ತುಂಬ ಸಾಫ್ಟ್ ಮೆಟೀರಿಯಲ್ಸ್, ತುಂಬ ಚೆನ್ನಾಗಿದೆ. ಇದೊಂದು ಟೀ ಶರ್ಟ್, ಇದು 150 ರೂಪೀಸ್ ಒಂದು ಟೀ ಶರ್ಟ್. ಹಾಗೆ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಒಂದು ಪ್ಯಾಂಟ್ ಕೂಡ 150 ರೂಪೀಸ್. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇದೊಂದು ಟೀ ಶರ್ಟ್, ಇದು ಅಷ್ಟೇ 150 ರೂಪೀಸ್. ತುಂಬ ಚೆನ್ನಾಗಿದೆ ಇದು. ನೆಕ್ಸ್ಟ್ ಅದಕ್ಕೆ ಮ್ಯಾಚ್ ಆಗಲಿ ಅಂತ ಇದೊಂದು ಪ್ಯಾಂಟ್. ಸೊ ಇದು ಅಷ್ಟೇ 150 ರೂಪೀಸ್. ಸ್ಮಾಲ್ ಶಾರ್ಟ್ಸ್ ತೊಗೊಂಡೆ. ಇದು 100 ರೂಪೀಸ್ಗೆ 6 ಅಂತ ಇತ್ತು. ಸೊ ಡೈಲಿ ಯೂಸ್ಗೆ ಮನೇಲೆ ಹಾಕ್ಕೊಳ್ಳೋಕ್ಕೆ ಇರಲಿ ಅಂದ್ಬಿಟ್ಟು ಇದು ತೊಗೊಂಡೆ. ಒಂದೇ ಒಂದು ಈ ಬಟ್ಟೆಗಳ ಸೆಂಟ್ರಲ್ಲಿ ಇದೊಂದು ತೊಗೊಂಡೆ ನಾನು. ಒಂದು ಜಾರ್ ಬೇಕಿತ್ತು ಮನೆಗೆ. ಸೊ ಅದಕ್ಕೆ ಇದೊಂದು ಜಾರ್ ತೊಗೊಂಡೆ ಚಿಕ್ಕ. ಇನ್ನೊಂದು ಸ್ವಲ್ಪ ಮೇಕಪ್ ಐಟಮ್ಸ್ ಎಷ್ಟು ನೋಡೋಣ ಹೇಗಿರುತ್ತೆ ಅಂತ ತೊಗೊಂಡೆ. ಒಂದು ನೈಲ್ ಪಾಲಿಶ್ ರಿಮೂವರ್ ಬೇಕಾಗಿತ್ತು, ಒಂದು ನೈಲ್ ಪಾಲಿಶ್ ರಿಮೂವರ್ ತೊಗೊಂಡೆ. ಹಾಗೆ ಒಂದು ಲಿಪ್ಸ್ಟಿಕ್, ರೆಡ್ ಕಲರ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಹಾಗೆ ಒಂದು ನೈಲ್ ಪಾಲಿಶ್. ಈ ನೈಲ್ ಪಾಲಿಶ್ ಬಂದು 20 ರೂಪೀಸ್ ಏನೋ ಹೇಳಿದ್ರೆ ಅಷ್ಟೇ. ಜಸ್ಟ್ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡೆ. ಹಾಗೆ ಇದು ಬಂದು 50 ರೂಪೀಸ್. ಲಿಪ್ಸ್ಟಿಕ್ಸ್ ಎಲ್ಲ 100 ರೂಪೀಸ್ ಇತ್ತು. ಸೊ ನನಗೆ ರೆಡ್ ಬೇಕಿತ್ತು ಅಂತ ನಾನೊಂದು ರೆಡ್ನ ತೊಗೊಂಡೆ. ಐ ಶ್ಯಾಡೋ ಪ್ಯಾಲೆಟ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇದು ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ ಘಮ. ಇದನ್ನ 150 ರೂಪೀಸ್ ಹೇಳಿದ್ರು. ನಾನು ಅವ್ರ ಹತ್ರ ಬಾರ್ಗಿಂಗ್ ಮಾಡಿಕೊಂಡು 100 ರೂಪೀಸ್ ತೊಗೊಂಡೆ ಇದನ್ನು. ಸೊ ಖಾಲಿ ಬ್ಯಾಗ್, ಇಷ್ಟು ದೊಡ್ಡ ಬ್ಯಾಗ್ ಖಾಲಿ ಎಲ್ಲ ಬಟ್ಟೆಗಳು. ಸೊ ಇದು ಇಷ್ಟು ನಾನು ಚಿಕ್ಕಪೇಟೆ ಸಂಡೇ ಬಜಾರಲ್ಲಿ ತೊಗೊಂಡು ಬಂದಿರೋ ಅಂಥ ಐಟಮ್ಸ್, ಬಟ್ಟೆಗಳು ಇಷ್ಟು. ಸೊ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಓಕೆ, ವರ್ತ್ ಅಂತ ಅನ್ನಿಸ್ತು, ಆರಾಮಾಗಿ ಹೋಗಿ ತೊಗೊಳ್ಬೋದು. ಬಟ್ ನೋಡ್ಕೊಂಡು ತೊಗೊಬೇಕು ಅಷ್ಟೇ. ಎಲ್ಲ ಮಿಕ್ಸ್ ಇರುತ್ತೆ, ಯೂಸ್ಡ್ ಇರುತ್ತೆ, ಡ್ಯಾಮೇಜ್ಡ್ ಇರುತ್ತೆ, ಎಲ್ಲ ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ. ಇನ್ನು ಪ್ರೈಸ್ ಕಡೆ ಅಂತ ಬಂದರೆ ಓಕೆ, ವರ್ತ್ ಅಂತಲೇ ಅನ್ನಿಸ್ತು. ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಓಕೆ, ವರ್ತ್ ಅಂತಲೇ ಅನ್ನಿಸ್ತು. ಸೊ ಎಲ್ಲದ್ರದ್ದು ಪ್ರತಿಯೊಂದ್ರದ್ದು ಪ್ರೈಸ್ ಕೂಡ ಹೇಳಿದ್ದೀನಿ. ನಿಮ್ಗೇನಾದರೂ ವರ್ತ್ ಅಂತ ಅನಿಸಿದ್ರೆ ಆರಾಮಾಗಿ ಹೋಗ್ಬೋದು, ಹೋಗಿ ತೊಗೊಬೋದು. ನಾನು ಚಿಕ್ಕಪೇಟೆ ಸಂಡೇ ಬಜಾರಿಂದ ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ದು. ಸೊ ವಿತ್ ಪ್ರೈಸ್ ಕೂಡ ಹೇಳಿದ್ದೀನಿ ನಿಮಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮರಿದಿರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.